ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನನ್ನ ದಿವ್ಯವಾದಂಥ ಎಲ್ಲ ವಿಭೂತಿಗಳನ್ನು ತಿಳಿಸೋದಕ್ಕೆ ಆಗಲ್ಲ, ನಾನು ಕೆಲವನ್ನು ಮಾತ್ರ ನಿನಗೆ ವಿಸ್ತರಿಸಿ ಹೇಳ್ತೀನಿ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿ, ನಾನು ಸಮಸ್ತ ಪ್ರಾಣಿಗಳ ಆತ್ಮದ ಹಿಂದೆ ಇರತಕ್ಕಂಥವನು ನಾನೇ, ಎಲ್ಲ ಜೀವಿಗಳ ಆದಿ ಮಧ್ಯ ಮತ್ತು ಅಂತ್ಯ ಎಲ್ಲವೂ ನಾನೇ ಅಂತ ತಿಳಿಸಿದ್ದ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ 21-22ನೇ ಶ್ಲೋಕಗಳಲ್ಲಿ, ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ ಅಂತ ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ಆದಿತ್ಯರಲ್ಲಿ ವಿಷ್ಣುವು ನಾನು, ಜ್ಯೋತಿಗಳಲ್ಲೆಲ್ಲ ಪ್ರಕಾಶಮಾನವಾಗಿ ಹೊಳೆಯುವಂಥ ಸೂರ್ಯ ನಾನು, ಮತ್ತು ವಾಯುಗಳಲ್ಲಿ ಮರೀಚಿ ನಾನು, ನಕ್ಷತ್ರಗಳಲ್ಲಿ ಚಂದ್ರ ನಾನು ಅಂತ ಹೇಳಿದೆ. ಅಂದರೆ ಇಲ್ಲಿ ಅದಿತಿಯ 12 ಜನ ಮಕ್ಕಳಲ್ಲಿ ವಿಷ್ಣು ಒಬ್ಬರು. ಅದು ಶ್ರೇಷ್ಠವಾದಂಥ ಅವತಾರ ಮತ್ತು ಅತ್ಯಂತ ಪ್ರಸಿದ್ಧವಾದದ್ದು ಕೂಡ. ಆದ್ದರಿಂದ ಆ ಪ್ರಸಿದ್ಧನಾದ ವಿಷ್ಣು ಏನಿದ್ದಾನೆ ಅದು ನಾನೇ, ಮತ್ತು ಪ್ರಕಾಶಮಾನವಾಗಿ ಹೊಳೆಯುವಂಥ ಸೂರ್ಯ ಏನಿದ್ದಾನೆ ಆ ಸೂರ್ಯನೂ ನಾನೇ, ಮತ್ತು ಈ ವಾಯುವಿನಲ್ಲಿ ಮರೀಚಿ ಅತ್ಯಂತ ಪ್ರಭಾವಶಾಲಿ ಮತ್ತು ಶಕ್ತಿಶಾಲಿಯಾದ ವಾಯುದೇವರು, ಆ ಮರೀಚಿಯು ನಾನೇ, ಹಾಗೂ ನಕ್ಷತ್ರಗಳಲ್ಲಿ ಪ್ರಕಾಶಮಾನವಾಗಿರ್ತಕ್ಕಂಥ ಚಂದ್ರನೂ ನಾನೇ. ಇಲ್ಲಿ ಸಮಸ್ತ ಜೀವರಾಶಿಗಳು ಮತ್ತು ನಭೋಮಂಡಲದಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ನಾನೇ ಅನ್ನುವಂಥ ಮಾತನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಹೇಳ್ತಾನೆ, ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ ಅಂತ ಹೇಳ್ದ. ಮುಂದುವರೆದು, ನಾನು ವೇದಗಳಲ್ಲಿ ಸಾಮವೇದ ನಾನು, ಮತ್ತು ದೇವತೆಗಳಲ್ಲಿ ಇಂದ್ರ ನಾನು, ಇಂದ್ರಿಯಗಳಲ್ಲಿ ಮನಸ್ಸು ನಾನು, ಮತ್ತು ಭೂತಗಳಲ್ಲಿ ಚೇತನಾ ಶಕ್ತಿ ನಾನು ಅಂತ ಹೇಳಿದ. ಎಲ್ಲವುದರಲ್ಲೂ ಭಗವಂತನೇ ಇರ್ತಕ್ಕಂಥದ್ದು, ಒಂದಲ್ಲ ಎರಡಲ್ಲ ಹೆಸರಿಸೋದಿಕ್ಕೆ ಹೇಳ್ತಾ ಇದ್ದಾನೆ. ಒಂದೊಂದೇ 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 ತನ್ನ ನಿಜವಾದ ಸಾಮರ್ಥ್ಯ ಏನು ಅನ್ನುವಂಥದ್ದನ್ನು ಪ್ರಕಟ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ. ತುಂಬ ಅರ್ಥಗರ್ಭಿತವಾಗಿ ರಾಗವಾಗಿ ಹಾಡುವಂಥ ಸಾಮವೇದ ನಾನು. 4 ವೇದಗಳಲ್ಲಿ ಸಾಮವೇದಕ್ಕೆ ತನ್ನದೇ ಆದಂಥ ಒಂದು ಸ್ಥಾನ ಇದೆ. ಅದು ರಾಗವಾಗಿ ಹಾಡುವಂಥದ್ದು ಮತ್ತು ಅತ್ಯಂತ ಅರ್ಥಗರ್ಭಿತವಾಗಿ ಇರುವಂಥ ವೇದ. ಆ ಸಾಮವೇದವು ನಾನು, ಮತ್ತು ಎಲ್ಲ ಇಂದ್ರಿಯಗಳ ಹಿಂದಿರ್ತಕ್ಕಂಥ ಮನಸ್ಸು ನಾನು. ಇಂದ್ರಿಯಗಳಲ್ಲಿ ಈ ಮನಸ್ಸು ಅಂತಕ್ಕಂಥದ್ದು ಬರಲ್ಲ. ಪಂಚೇಂದ್ರಿಯಗಳಲ್ಲಿ ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ ಇವು. ಜ್ಞಾನೇಂದ್ರಿಯಗಳಲ್ಲಿ ಬಾಯಿ, ಕೈ, ಕಾಲುಗಳು ಮತ್ತು ಗುದದ್ವಾರ, ಜನನೇಂದ್ರಿಯ ಇವು ಕರ್ಮೇಂದ್ರಿಯಗಳು. ಇವೆಲ್ಲವುಗಳ ಹಿಂದಿರ್ತಕ್ಕಂಥ ಮನಸ್ಸು, ಆ ಮನಸ್ಸಿನ ಹಿಂದಿರ್ತಕ್ಕಂಥವನು ನಾನು. ಮತ್ತು ದೇವತೆಗಳಲ್ಲಿ ಶ್ರೇಷ್ಠನಾದಂಥ ಇಂದ್ರ ನಾನು. ಅಂದರೆ ಈ ದೇವಲೋಕ ಅಂತ ಏನಿದೆ, ದೇವಲೋಕದಲ್ಲಿ ಶ್ರೇಷ್ಠನಾದವನು ದೊರೆ ಇಂದ್ರ, ಆ ಇಂದ್ರ ನಾನು. ಮತ್ತು ಎಲ್ಲ ಜೀವಿಗಳಲ್ಲಿ ಅಡಕವಾಗಿರ್ತಕ್ಕಂಥ ಚೈತನ್ಯ ಶಕ್ತಿ, ಪ್ರತಿಯೊಬ್ಬರಲ್ಲೂ ಒಂದು ಚೇತನ ಶಕ್ತಿ ಇರ್ತಕ್ಕಂಥದ್ದು,
ಆ ಚೈತನ್ಯದಿಂದಲೇ ನಾವು ಎಲ್ಲ ವ್ಯವಹರಿಸುವಂಥದ್ದು. ಆ ಚೈತನ್ಯವೇ ಇಲ್ಲ ಅಂತಂದರೆ ಅವನು ಬುದ್ಧಿಹೀನನಾಗ್ತಾನೆ, ಮತಿಹೀನನಾಗ್ತಾನೆ. ಆ ಚೈತನ್ಯ ಶಕ್ತಿ ನಾನು, ಇವೆಲ್ಲವೂ ನಾನೇ ಅಂತ ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಸ್ಪಷ್ಟಪಡಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.